ಎಲ್ಲರಿಗೂ ನಮಸ್ಕಾರ, ಅತ್ಯಂತ ಸ್ವಾಗತ. ಜೈ ಕರ್ನಾಟಕ ಮತ್ತು ಜೈ ಕರ್ನಾಟಕ. ಇವತ್ತು ನಾನು ಇದ್ದೀನಿ ಒಂದು ಬರ್ಧನ್ ಅಂತ. ಈ ಜಾಗ ಹೆಸರು ಹಿಂದೆಗಡೆ ನೀವು ನೋಡ್ತಿರೋದು ಅದು ಏನು ಗೊತ್ತಾ, ಆ ಬೆಟ್ಟ ಫುಲ್ ಒಂದು ದೊಡ್ಡದು ರಾಕ್ ಥರ. ಸೊ ಅದರ ಮೇಲೆ ದೇವಸ್ಥಾನ ಇದೆ. ಸೊ ಅಲ್ಲಿ ಬಂದಿದ್ದೀನಿ ಈಗ ವಿಂಟರ್ ಟೈಮ್. ಸೊ ನೀವು ನೋಡ್ಬೋದು. ಮತ್ತು ಸ್ವಲ್ಪ ರಿಂಚರ್ ಬೈ ಥೋಡ ನೀಚೆ देखो, ಕೆಳಗಡೆ ನೀವು ನೋಡ್ಬೋದು ಅದು ಎಲ್ಲ ರಿವರ್ ಇದು ಫ್ರೀಸ್ ಆಗುತ್ತೆ. ಇದು ಮನಾಲಿ ಸೈಡ್ಗೆ ನಾವು ಹೋಗ್ತಾ ಇದ್ದೀವಿ. ಸೊ ಆ ಸೈಡ್ ಬರುತ್ತೆ ನಮ್ಮ ಜಂಗ್ಸ್ಕರ್. ಸೊ ನೋಡಿ ರೋಡಲ್ಲಿ ಫುಲ್ ಹೇಮ ನೀವು ನೋಡ್ಬೋದು. ಈಗ ನಾನು ಮನಾಲಿ ಸೈಡ್ ಹೋಗ್ತಾ ಇದ್ದೀನಿ. ಮತ್ತು ನೋಡಿ, ಓಕೆ ಸರ್. ಸೊ ಅಲ್ಲಿ ನೀವು ನೋಡ್ಬೋದು ರೋಡಲ್ಲಿ ಎಷ್ಟು ಹೇಮ ಇದೆ ಅಂತ. ಇಲ್ಲಿ ನೀವು ನೋಡಿ, ರಿಂಚನ್ ಬೈ ಥೋಡ ಜಿ ತೋರಿಸಿ ಫುಲ್ ಕೈ ಒಳಗಡೆ ಹೋಗುತ್ತೆ. ಮತ್ತು ನಾವು ಈಗ ಜಿಪ್ಸಿಯಲ್ಲಿ ಹೋಗ್ತಾ ಇದ್ದೀನಿ, ನಾನು ಮತ್ತು ನನ್ನ ಫ್ರೆಂಡು ರಿಂಚನ್ ಅಂತ. ಸೊ ಈಗ ಜಸ್ಟ್ ನಾವು ಸ್ಟಾರ್ಟ್ ಮಾಡಿಬಿಟ್ಟು 1 ಗಂಟೆ ಆಯಿತು. 1 ಗಂಟೆ ಆದಮೇಲೆ ಈ ದೇವಸ್ಥಾನ ನಮಗೆ ಇಲ್ಲಿ ಸಿಕ್ತು. ನನ್ನ ಫ್ರೆಂಡು ರಿಂಚನ್ ಅವ್ನ ವಿಡಿಯೋ ತಗೋತಾರೆ. ಅವರು ನಮಗೆ ತೋರಿಸಿದ್ರು ಇದು. ಯಾಕೆಂದರೆ ಈ ಸೈಡ್ ನಾನು ಫಸ್ಟ್ ಟೈಮ್ ಬರ್ತಾ ಇದ್ದೀನಿ ಮನಾಲಿ ಸೈಡ್. ಸೊ ಇವನಿಗೆ ಎಲ್ಲ ಡೀಟೇಲ್ಸ್ ಇಲ್ಲಿಂದ ಫುಲ್ ರೂಟ್ ಗೊತ್ತು. ಸೊ ಇವನು ನನಗೆ ಗೈಡ್ ಮಾಡ್ತಾ ಇದ್ದಾರೆ. ನೋಡಿ, ಈ ಜಾಗ ಹೆಸರು ಪಾಗಲ್ ನಾಲಾ ಅಂತೆ. ಪಾಗಲ್ ಅಂದರೆ ಉಚ್ಚ ನಾಲ ಅಂದರೆ ನಾವು ಚಿಕ್ಕದು ರಿವರ್ಗೆ ಇರ್ತಾರೆ ಅಲ್ವಾ ಹಿಂದಿಯಲ್ಲಿ. ಸೊ ಅದು ಉಚ್ಚ. ಯಾಕೆ ಈ ಹೆಸರು ಹಾಕಿದ್ದಾರೆ ಅಂದರೆ ನನಗೆ ಗೊತ್ತಿಲ್ಲ. ಮೋಸ್ಟ್ಲಿ ಇಲ್ಲಿ ಜಾಸ್ತಿ ಫ್ಲಡ್ ಬರ್ತಾರೆ ಅನಿಸುತ್ತೆ, ಅದಕ್ಕೆ ಈ ಜಾಗ ಹೆಸರು ಪಾಗಲ್ ನಾಲ. ಯಾಕೆಂದರೆ ಯಾವಾಗಲೂ ಇಲ್ಲಿ ಫ್ಲಡ್ ಸೀಸನಲ್ಲಿ ಬರ್ತಾ ಇರ್ತಾರೆ. ನಿಮ್ಮ ಸೀಸನಲ್ಲಿ ಜಾಸ್ತಿ ನೀರು ಬರೋವಾಗ ಅಲ್ಲಿ ಬೆಟ್ಟ ಎಲ್ಲ ಇಂದ ಅದು ಕಲ್ಗಳು ಫ್ಲಡ್ ಥರ ಬರುತ್ತೆ ಅನಿಸುತ್ತೆ. ಅದಕ್ಕೆ ಈ ರೋಡ್ ಯಾವಾಗಲೂ ಚೆನ್ನಾಗೇ ಇರಲ್ಲ. ಸೊ ಇಲ್ಲಿ ಕೆಳಗಡೆ ಇದು ನೀವು ನೋಡ್ಬೋದು, ಇಲ್ಲಿಂದ ಫುಲ್ ಕೆಳಗಡೆ ತನಕ ಜಾಯಿನ್ ಆಗುತ್ತೆ ನೋಡಿ. ಮತ್ತು ಅದು ಜಂಗ್ಸ್ಕರ್ ರಿವರ್. ಸೊ ಅಲ್ಲಿ ನೋಡಿ ದೊಡ್ಡದು ಬ್ರಿಡ್ಜ್ ಅಲ್ಲಿಂದ ಅಲ್ಲಿ ತನಕ ಕಟ್ತಾ ಇದ್ದಾರೆ. ಯಾಕೆಂದರೆ ಮೋಸ್ಟ್ಲಿ ಇಲ್ಲಿ ಪಾಗಲ್ನಾಲಲ್ಲಿ ತುಂಬ ಫ್ಲಡ್ ಬರ್ತಾರೆ. ನೀವು ನೋಡಿ, ಇಲ್ಲಿ ಒಂದು ನಾಗ ಇದೆ, ಅದು ನಿಮಗೆ ನಾನೀಗ ತೋರಿಸ್ತೀನಿ. ಏನು ಇರ್ತೀಯಪ್ಪ ನೋಡಿ, ಒಂದು ದೊಡ್ಡ ಕಾಲು ಇದೆ ಅಲ್ವಾ ಇಲ್ಲಿ ನೋಡಿ. ಸೊ ಇಲ್ಲಿಂದ ನೀವು ನೋಡ್ಬೋದು, ಎಲ್ಲಿ ನಿಮಗೆ ನೋಡಲ್ಲ ಈ ಥರ ಕಾಲು. ವಾವ್, ನೋಡಿ. ಎಲ್ಲರಿಗೆ ಗುಡ್ ಮಾರ್ನಿಂಗ್. ನೋಡಿ, ಇವತ್ತು ನಾವು ಚೇನ್ ಹಾಕ್ತಾ ಇದ್ದೀವಿ. ಯಾಕೆಂದರೆ ಇಲ್ಲಿಂದ ಚೇನ್ ಹಾಕಲಿಲ್ಲ ಅಂದರೆ ಸ್ಕಿಟ್ ಆಗುತ್ತೆ. ಇಲ್ಲಿಂದ ನೀವು ನೋಡಿ ರೋಡ್ ಮೇಲೆ ಫುಲ್ ಹೇಮ ಇರುತ್ತೆ. ಮೀನಿ ಕನ್ನಡ ಮೇ ಬೋಲ್ ರहा हूं ಸರ್. ನಿನ್ನೆ ನಾವು ಇಲ್ಲಿ ರಾತ್ರಿ ಸ್ಪೆಂಡ್ ಮಾಡಿದ್ದೀನಿ. ಸೊ ಇಲ್ಲಿ ಈ ಊರ್ದು ಬರೀ 3 ಜನ ಇಲ್ಲಿ ಡ್ಯೂಟಿಯಲ್ಲಿ ಇತ್ತು. ಸೊ ಅವ್ರು ಕೂಡ ನನ್ನ ವ್ಲಾಗ್ ನೋಡ್ತಾ ಇದೆ ಅಂತ ನನಗೆ ಹೇಳಿದ್ರು. ಸೊ ನಾನು ಬಂದ ತಕ್ಷಣ ಅವ್ರಿಗೆ ಗೊತ್ತಾಯಿತು ನಾನು ಇಲ್ಲಿ ಬಂದಿದ್ದೀನಿ ಅಂತ. ಸೊ ಒಳ್ಳೆ ರಾತ್ರಿ ಫುಲ್ ಅವರು ಊಟ ಮಾಡಿಬಿಟ್ಟು ನಮಗೆ ಫುಲ್ ಒಳ್ಳೆ ಟೀ ಕಾಫಿ ಎಲ್ಲ ಕೊಟ್ಟರು. ಸೊ ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ಈಗ ಹೋಗ್ತಾ ಇದ್ದೀನಿ. ಸೊ ನಾವು ಹೋಗ್ತಾ ಇದ್ದೀವಿ ಈಗ. ರಿಂಚನ್ ಬೈ ನಮ್ಮ ವಿಡಿಯೋ ಮಾಡ್ತಾ ಇದ್ದಾರೆ. ಸೊ ಅವನಿಗೆ ಕೂಡ ನಾನು ಸ್ವಲ್ಪ ಕನ್ನಡ ಕಲಿಸಿದ್ದೀನಿ ಅಣ್ಣ ಅಂತ. ಏನ ರಿಂಚನ್ ಬೈ? ಜಿ ಸರ್. ಸರ್ ಇಲ್ಲಿ ನೋಡಿ ಸ್ವಲ್ಪ ಒಳ್ಳೆ. ಸೊ ಸ್ವಲ್ಪ ಒಳಗಡೆ ಹೋಗ್ತೀನಿ ನಾವಿಬ್ರು, ಬನ್ನಿ. ನೋಡಿ, ಈಗ ತುಂಬ ಇಲ್ಲಿ ತುಂಬ ನೀವು ನೋಡ್ಬೋದು ವಿಂಡ್ ಜಾಸ್ತಿ ಇದೆ. ಅದಕ್ಕೆ ವಿಂಡ್ ಜೊತೆ ಹೇಮ ಕೂಡ ಆ ಕಡೆ ನೋಡಿದ್ರೆ ಮಾತಾಡೋಕ್ಕೆ ಆಗಲ್ಲ. ಸೊ ಈ ಕಡೆಯಿಂದ ವಿಂಡ್ ಬರ್ತಾ ಇದೆ, ಈ ಕಡೆ ನೋಡ್ಬಿಟ್ಟು ಮಾತಾಡ್ಬೇಕು. ಸ್ವಲ್ಪ ದೂರ
ನಮ್ಮ ಕ್ಯಾಮ್ರಾಮನ್ ರಿಂಚನ್ ಬಾಯ್, ಥ್ಯಾಂಕ್ ಯು ಸೋ ಮಚ್. ನೋಡಿ ಇನ್ನೂ ಬರ್ತಾ ಇದ್ದಾರೆ. ಸೊ ನಾನು ರಿಂಚನ್ ಕೂಡ ತೋರಿಸ್ತೀನಿ ಈಗ. ರಿಂಚನ್ ಬಾಯ್, ಓ ಅಣ್ಣ ವಿಡಿಯೋ ಇದೆ. ಅಣ್ಣ ವಿಡಿಯೋ ಚೆನ್ನಾಗಿದೆ. ಗಾಡ್, ಎಸ್ 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 ಎಸ್. ಶಾರುಖ್ ಖಾನ್ ಸ್ಟೈಲ್ ಮಾಡಕ್ಕೆ ರಿಂಚನ್ಗೆ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಶಾರುಖ್ ಖಾನ್ ಪೋಸ್ಟರ್ ಒಂದು. ಓ ಹೋ 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 ಹೋ. ಸೊ ಈಗ ನಾವು ಬಂದಿದ್ದೀನಿ ಯಾಕೆಂದರೆ ಸ್ವಲ್ಪ ಏನು ತಿನ್ನಬೇಕು ಅಂತ ನಮಗೆ ಇದು ಆಯಿತು. ಸೊ ಈ ಜಾಗ ನೀವು ನೋಡಿ, ಇದು ಒಂದು ಈ ಕೋನ್ಸ ಪಾಸ್ ಸರ್? ಸರ್ ಶಿಂಕುಲಾ ಪಾಸ್. ಶಿಂಕುಲಾ ಪಾಸ್ ಮನಾಲಿ ಸೈಡ್ ಆ ಕಡೆ ಹೋಗೋಕ್ಕಿಂತ ಮುಂಚೆ ಒಂದು ಪಾಸ್ ಬರುತ್ತೆ ಅಲ್ವಾ, ಅಲ್ಲಿ ನಾವು ಇದ್ದೀವಿ. ಇಲ್ಲಿ ಸೀಸನಲ್ಲಿ ಜನಗಳು ಕ್ಯಾಂಪಿಂಗ್ ಆಗ್ತಾರೆ, ಟೂರಿಸ್ಟ್ಗಳಿಗೆ ಟೀ ಗೀ ಮಾಡ್ತಾರೆ. ಸೊ ಸಮ್ಮರಲ್ಲಿ ಇದು ಆಗ್ತಾರೆ. ವಿಂಟರಲ್ಲಿ ಎಷ್ಟು ಚಳಿ ಇರ್ಬೋದು ನೀವು ಸ್ವಲ್ಪ ಯೋಚನೆ ಮಾಡಿ. ಸೊ ಈಗ ನಾವು ಮಾಡ್ತಾ ಇದ್ದೀನಿ ಒಂದು ಸ್ಟ್ರಾಂಗ್ ಕಾಫಿ, ನೆಸ್ಕೆಫೆ ಕಾಫಿ ಮಾಡ್ತಾ ಇದ್ದೀನಿ. ಮತ್ತೆ ಸ್ವಲ್ಪ ಮ್ಯಾಗಿ ಕೂಡ ಮಾಡ್ತೀನಿ. ರಾಮನ್ ಸ್ಪೈಸಿ ಬಂದಿದೆ. ಇದು ಸಹತೆಗೆ ಅಷ್ಟು ಬೆನಿಫಿಟ್ ಇಲ್ಲ, ಆದರೆ ಒಂದ್ಸರಿ ಏನು ಆಪ್ಷನ್ ಇಲ್ಲ ಅಂದರೆ ಆ ಟೈಮಲ್ಲಿ ನಾವು ಒಂದ್ಸರಿ ಟ್ರೈ ಮಾಡ್ಬೋದು. ತುಂಬ ಸ್ಪೈಸಿ ಇರುತ್ತೆ ಇದು. ಸೊ ಈಗ ಏನು ಗೊತ್ತಾ, ಈ ಬಾರ್ಡರ್ ರೋಡ್ ಆರ್ಗನೈಸೇಷನ್ ಅವರು ಇಲ್ಲಿ ಒಂದು ಆ್ಯಕ್ಚುಲಿ ವಿಂಟರಲ್ಲಿ ಈ ರೋಡ್ ಯಾವಾಗಲೂ ಫುಲ್ ಕ್ಲೋಸ್ ಇರುತ್ತೆ. ವಿಂಟರಲ್ಲಿ ಇದು ಓಪನ್ ಇರಲ್ಲ. ಅದು ಫುಲ್ ಹೇಮ ಬಂದ್ಬಿಟ್ಟು ಇಲ್ಲಿ ಈಗ 4 ದಿನದಿಂದ ಫುಲ್ ರೋಡ್ ಕ್ಲೋಸ್ ಇದೆ. ನಮಗೆ ಗೊತ್ತಿರಲಿಲ್ಲ ಇಲ್ಲಿ ಓಪನ್ ಇದೆ ಇಲ್ಲ ಅಂತ, ಯಾಕಂದರೆ ಅಲ್ಲಿಂದ ಫುಲ್ ನೋಟಿಸ್ ಕ್ಲೋಸ್ ಇತ್ತು. ಆದರೆ ನಾವು ನೋಡ್ಕೊಂಡು ಬರೋಕ್ಕೆ ಬಂದಿದ್ದೀನಿ. ಸೊ ಈಗ ನಮಗೆ ಅದು ಗೊತ್ತಾಯಿತು. ಅಲ್ಲಿಂದ ಬಾರ್ಡರ್ ರೋಡ್ ಆರ್ಗನೈಸೇಷನ್ ಅವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿ ತನಕ ರೋಡ್ ಒಳ್ಳೆ ಸಖತ್ತು ಮಾಡಿದ್ದಾರೆ ಅಲ್ಲಿ. ಆದರೆ ಟಾಪಲ್ಲಿ ಸ್ವಲ್ಪ ಕಷ್ಟ ಇರುತ್ತೆ, ಅಲ್ಲಿ ಕೂಡ ಅವರು ಮಾಡ್ತಾ ಇದ್ದಾರೆ. ಸರ್ ಒಂದು ಸ್ಟ್ರಾಂಗ್ ಕಾಫಿ ಸರ್, ಡೋಲಿ ಚಾಯ್ ವಾಲೆಗೆ ಇದು ಯೂಸ್ ಮಾಡ್ತಾ ಇದ್ದೀನಿ. ಆದರೆ ಇವ್ರು ಯಾರು ಓನರ್ ಅಂತ ನನಗೆ ಗೊತ್ತಿಲ್ಲ. ಆದರೆ ಲದಾಖಲ್ಲಿ ಎಲ್ಲ ನನ್ನ ವಿಡಿಯೋ ನೋಡ್ತಾರೆ. ಸೊ ಅವರು ಖುಷಿ ಆಗುತ್ತೆ ಅವ್ರ ಜಾಗ ಅಲ್ಲಿ ನಾನು ವಿಡಿಯೋ ಮಾಡ್ತಾರೆ ಅಂತ. ಈಗ ನೋಡಿ ನಮ್ಮ ಕಾಫಿ ರೆಡಿ ಆಯಿತು. ಇದು ಥರ್ಮೋಸ್ ಫ್ಲಾಸ್ಕಲ್ಲಿ ಹಾಕಿದ್ದೀನಿ. ಸೊ ಬಿಸಿಯಾಗಿರುತ್ತೆ. ಸೊ ನೀರು ಬೇಕಾಯಿತು ಇನ್ನೂ ಒಂದ್ಸಲಿ. ಸೊ ರಿಂಚನ್ ನನ್ನ ಫ್ರೆಂಡು ಅಲ್ಲಿ ನೋಡಿ ನೀವು, ಅವರು ನೀರು ಇಲ್ಲಿಂದ ದೂರ ಅಲ್ಲಿ ನೀರು ತಗೊಂಡಕ್ಕೆ ಹೋಗಿದ್ದಾರೆ ನೋಡಿ, ಅಲ್ಲಿಂದ ನೀರು ತಗೋ ಬರ್ತಾರೆ. ಸೊ ಇದು ಆದಮೇಲೆ ನಾವು ಇಲ್ಲಿಂದ ಹೋಗ್ತಾ ಇದ್ದೀವಿ. ಇದು ಬೆಟ್ಟ, ಇದು ಗೊಂಬೋ ರಂಜೋನ್ ಅಂತ ಅಲ್ಲಿ ನೋಡ್ತಾರಲ್ಲ, ಅದು ನಮ್ಮ ರಿಲಿಜನಲ್ಲಿ ಒಂದು ಒಳ್ಳೆ ಇದು ಗೊಂಬೋ ಅಂತ. ನೋ ಪ್ರಾಬ್ಲಮ್ ಸರ್, ನೋ ಪ್ರಾಬ್ಲಮ್, ಇಟ್ಸ್ ಓಕೆ. ಕೊಂಚ ಪಾಸ್ ಸರ್, ಅಗೇನ್ ಐ ಫಾರ್ಗಾಟ್. ಶಿಂಕುಲಾ ಪಾಸ್. ಮತ್ತೆ ಅದು ಬೆಟ್ಟ ಕ್ರಾಸ್ ಆದಮೇಲೆ ನಾವು ಹೋಗ್ತಾ ಇದ್ದೀವಿ ಮನಾಲಿ ಕಡೆ. ಓಹೋ, ಒಂದು ಕಂಡೀಷನ್ ये क्या हो गया सर? ये ड्रम में ऐसे किया ना. ಓಹೋ, ನೋ ಪ್ರಾಬ್ಲಮ್. ನೋ, ಇಟ್ಸ್ ಓಕೆ. ಸೊ ಈಗ ವಿಡಿಯೋ ಮಾಡ್ತಾ ಇದ್ದೀನಿ ನಾನೀಗ. ಓಹೋ ನೋಡಿ ಎಷ್ಟು ಹೇಮ ಇಲ್ಲಿ. ಓಹೋ ಇಲ್ಲಿ ನೋಡಿ ಫುಲ್ ಜಾಸ್ತಿ ಇದೆ. ಓಹೋ ವೇಟ್ हो रहा है सर, थोड़ा और गर्म करना पड़ेगा. So first shall we have coffee sir? Yes please. Okay. ನೋಡಿ ಈಗ ನಮ್ಮ ರಿಂಚನ್ ಬಾಯ್ ಕುಡಿತಾ ಇದ್ದಾರೆ. ನಮಗೆ ಕಪ್ ತಗೊಂಡು ಬಂದಿದ್ದೀನಿ, ಆದರೆ ಸಿಗ್ಲಿಲ್ಲ. ಗಾಡಿ ಒಂದು ಸೈಡಲ್ಲಿ ಎಲ್ಲಿ ಇದೆ ಅಂತ ಗೊತ್ತಿಲ್ಲ. ಸೊ ಅಡ್ಜಸ್ಟ್ ಮಾಡ್ತಾ ಇದ್ದೀನಿ. ರಿಂಚನ್ ಬಾಯ್ ಅದರಲ್ಲಿ ಕುಡಿತಾರೆ. ಕಪ್ ಕೇಸ ರಿಂಚನ್ ಬಾಯ್? Sir, it's the best cup. ಓಕೆ ಸರ್. Actually. ಸರ್ ಮತ್ತೆ ನಾನು ಕುಡಿತಾ ಇದ್ದೀನಿ ನಾನು ಫ್ಲಾಸ್ಕಲ್ಲಿ, ಇಲ್ಲಿ ನೋಡಿ ಇದರಲ್ಲಿ. ಸೊ ಮ್ಯಾಗಿ ಮಾಡಿಬಿಟ್ಟು ಓಡಬೇಕು. ಈಗ ಚಳಿ ಇದೆ ಗಾಡಿ ಒಳಗಡೆ. ಸರ್ 2 ಲೈನ್ ಕನ್ನಡ ಹೋ ಜಾಯ್, ನಾನು ನಿನಗೆ ಕಲಿತೀನಿ ನೋಡಿ. ಈಗ ನಮ್ಮ ನೂಡಲ್ಸ್ ರೆಡಿ ಆಯಿತು. ಸೊ ಬಿಸಿ. ಹೌ ಇಸ್ ದ ಟೇಸ್ಟ್ ರಿಂಚನ್ ಬಾಯ್? Sir, taste and josh are wow. ಫುಲ್ ಇದು ಬೆಟ್ಟ ಟಾಪಲ್ಲಿ ಹೇಮ ಅಲ್ಲಿ ಕೂಡ ಯಾಕೆ ಇರುತ್ತೆ ನೋಡಿ, ಅವ್ರಿಗೆ ಚಳಿ ಬರಲ್ಲ ಯಾಕೆ, ಮತ್ತೆ ಸ್ನೋ ಲೆಪರ್ಡ್ಗೆ. ಇನ್ನೂ ಒಂದ್ಸರಿ ಈ ಟಾಪಲ್ಲಿ ಕೂಡ ಯಾಕೆ ನೋಡಿ, ಸುಮಾರು ತುಂಬ ಜಾಸ್ತಿ ಯಾಕೆ ಇದೆ ನೋಡಿ ಇಲ್ಲಿ.
ಕೂದಲು ನೋಡಿ ಯಾಕೆ ನ್ಯೂಸ್, ಯಾಕೆಂದರೆ ತುಂಬ ಹತ್ರ ಬಂದುಬಿಟ್ಟಿವಿ. ಆದರೆ ನಾವು ಇಲ್ಲಿಂದ ವಾಪಸ್ ಹೋಗಬೇಕು. ಯಾಕಂದರೆ ಇವ್ರು ಹೇಳಿದ್ರು ಈಗ ಇನ್ನೂ ಒಂದಿನ ಅಟ್ಲೀಸ್ಟ್ ತಗೋತಾರೆ, 2-3 ದಿನ ಕೂಡ ತಗೋಬೋದು. ಮತ್ತು ಹೇಮ ಇನ್ನೂ ಬಂದರೆ ಇನ್ನೂ ಒಂದ್ಸರಿ ಕ್ಲೋಸ್ ಆಗುತ್ತೆ ರಾತ್ರಿ ಹೇಮ ಬಿದ್ದರೆ. ಸೊ ರಿಸ್ಕ್ ಜಾಸ್ತಿ ಇದೆ. ಸೊ ನಾವು ಪ್ಲ್ಯಾನ್ ಮಾಡಿದ್ದೀನಿ ವಾಪಸ್ ಹೋಗೋಕ್ಕೆ. ಯಾಕೆಂದರೆ ನಾವು ಅಂದ್ಕೊಂಡೆ ಲಾಸ್ಟ್ ಪಾರ್ಟಲ್ಲಿ ಇದ್ದರೆ ನಾವು ಅವ್ರಿಗೆ ರಿಕ್ವೆಸ್ಟ್ ಮಾಡಿಬಿಟ್ಟು ಹೋಗ್ಬಿಡೋದ ಅಂದ್ಕೊಂಡ್ಬಿಟ್ಟು ಬಂದಿದ್ದೀನಿ. ಸೊ ರಿಸ್ಕ್ ಜಾಸ್ತಿ ಲೈಫಲ್ಲಿ ತಗೋಬಾರ್ದು. ಮನಾಲಿ ಸೈಡ್ ಕಡೆಯಿಂದ ತುಂಬ ಹತ್ರ, ಒಂದು ಜಸ್ಟ್ 20 ನಿಮಿಷ ಅಲ್ಲಿ ಟಾಪ್ ಬಂದುಬಿಡುತ್ತೆ. ಅಲ್ಲಿಂದ ಸ್ವಲ್ಪ ಕೆಳಗಡೆ 10 ಕಿಲೋಮೀಟರ್ ಹೋದರೆ ಅಲ್ಲಿ. ಸೊ ಅಲ್ಲಿ ತನಕ ಬಂದುಬಿಟ್ಟು ಈಗ ನಾವು ವಾಪಸ್ ಹೋಗಬೇಕು. ಸ್ವಲ್ಪ ಇದು ಅದರ ನೋ ಪ್ರಾಬ್ಲಮ್, ಯಾಕೆಂದರೆ ಹಿಂದೆಗಡೆ ಇನ್ನೂ ಊರುಗಳು ಇದ್ದಾರೆ, ಅದು ನಾವು ನೋಡಲಿಲ್ಲ. ಸೊ ಅದು ವ್ಲಾಗ್ ಮಾಡಿಬಿಟ್ಟು ಸೊ ಅಲ್ಲಿಂದ ವಾಪಸ್ ನೋಡಿ. ನಮ್ಮ ಲದಾಖ್ ಫ್ರೆಂಡ್ಲಿ ಲದಾಖ್ ಚಾನಲ್ ಅಲ್ಲಿ ನಾವು ಒಂದು 10,000 ಸಬ್ಸ್ಕ್ರೈಬರ್ ಆಗುತ್ತೆ. ಅದಕ್ಕೆ ನಾವು ಈಗ ಕೇಕ್ ಕಟ್ಟಿಂಗ್ ಮಾಡ್ತೀನಿ. ಇಲ್ಲಿ ನಮ್ಮ ಫ್ರೆಂಡ್ ರಿಂಗ್ಚನ್ ಕೇಕ್ ಸ್ನೋ ಕೇಕ್ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಸೊ ಅವ್ರ ಗಿಟಾರ್ ಕೂಡ ಇದೆ, ಮತ್ತು ಒಂದು ಹಾಲ್ ಜೊತೆ ಗಾನ ಬಿ ಗಾಯಕನ ರಿಂಗ್ಚನ್ ಬೈ, ಮತ್ತು ಕ್ಯಾಂಡಲ್ ಕೂಡ ಇದೆ. ನೀವು ನೋಡಿ ಕ್ಯಾಂಡಲ್ ಹಾಕ್ಬಿಟ್ಟು ಈ ಜಾಗ ಅಲ್ಲಿ ನಾವು 10ಕ್ಕೆ ಸೆಲೆಬ್ರೇಟ್ ಮಾಡ್ತೀನಿ. ಮತ್ತು ನೀವೆಲ್ಲ ಸಬ್ಸ್ಕ್ರೈಬ್ ಮಾಡಿ. ಯಾವಾಗ ನಮ್ಮ ಕನ್ನಡ ಚಾನಲ್ ಕೂಡ 10ಕ್ಕೆ ಆದರೆ ನಾವು ಇನ್ನೂಕ್ಕಿಂತ ಮೇಲೆ ಒಂದು ಬೆಟ್ಟದ ಮೇಲೆ ಹೋಗ್ಬಿಟ್ಟು ಸೆಲೆಬ್ರೇಟ್ ಮಾಡ್ತೀನಿ. ಆದರೆ ಎಲ್ಲಿ ಆದರೂ ಒಂದು ಈ ಥರ ಸ್ಪೆಷಲ್ ಮಾಡ್ತೀನಿ. ನೀವು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಫ್ರೆಂಡ್ಸ್ಗಳಿಗೆ ಶೇರ್ ಕೂಡ ಮಾಡಿ. 1 2 3 ಓ ಸೊ ಆನ್ ಸಿಂಕ್ಯುಲರ್ ಟಾಪ್ 10ಕ್ಕೆ ಕೇಕ್ ಕಟಿಂಗ್ ಸೆಲೆಬ್ರೇಷನ್. ಓಹೋ ಓಹೋ पहले मैं खुद खाना है और ये क्या है? This is for your like for 10K. Thank you so much. Thank you so much. Say. Thank you. Hi, thank you so much. Thank you. ನೋಡಿ ಇಲ್ಲಿಂದ ಎಷ್ಟು ಡೀಪ್ ಇದೆ ನೀವು ನೋಡಿ. ಸೊ ನೋಡಿ ಈಗ ನಾವು ವಾಪಸ್ ಹೋಗ್ತಾ ಇದ್ದೀವಿ. ಸೊ ನಿಧಾನಕ್ಕೆ ಹೋಗ್ತಾ ಇದ್ದೀನಿ, ಯಾಕೆಂದರೆ ನನ್ನ ಗಾಡಿಯಲ್ಲಿ ಚೈನ್ ಇದೆ, ಆದರೂ ಕೂಡ ಜಾಸ್ತಿ ಸ್ಪೀಡ್ ಆದರೆ ಸ್ಲಿಪ್ ಆಗುತ್ತೆ. ಸೊ ರಿಂಚನ್ ಭಾई थोड़ा नज़ारा दिखाओ सर आगे का. जी सर. ತೋರಿಸಿ ಮುಂದೆಗಡೆದು ಎಲ್ಲ ನೋಡಿ. ಈಗ ಕೆಳಗಡೆ ಬಂದ್ಬಿಟ್ಟಿದ್ದಾರೆ ಯಾಕಗಳು ನೀವು ನೋಡಿ. ನೋಡಿ ಇವ್ರಿಗೆ ಚಳಿ ಬರಲ್ಲ. ಸೊ ಕೂದಲು ಮೇಲೆ ಕೂಡ ಹೇಮ ಇದೆ ನೋಡಿ. ಒಳ್ಳೆ ಡಿಫ್ರೆಂಟ್ ಕಲರ್ ಯಾಕಗಳು ನೀವು ನೋಡ್ಬೋದು. ಮತ್ತೆ ರೋಡಲ್ಲಿ ಕೂಡ ಇದೆ. ಸರ್ ಸೈಡ್ ಕೊಡಿ, ನಾನು ಹೋಗ್ತಾ ಇದ್ದೀನಿ ನೋಡಿ. ಹಾಯ್, ಕೂದಲು ಅಲ್ಲಿ ನೀವು ನೋಡಿ ಫುಲ್ ಆ ಥರ ಐಸ್. ಆದರೆ ಇವ್ರಿಗೆ ಏನು ಚಳಿ ಆಗಲ್ಲ, ಆರಾಮಾಗಿ ಇದ್ದಾರೆ ನೀವು ನೋಡಿ. ಆದರೆ ರೋಡ್ ಸೆಂಟರಲ್ಲಿ ಏನು ಮಾಡ್ತಾ ಇದೆಯಪ್ಪ ನೀವು? ಸೈಡ್ ಕೊಡಲ್ಲ ನೀವು ನೋಡಿ. ಸೈಡ್ ಕೊಡಿ ಸರ್, ಸೈಡ್ ಕೊಡಿ. ಏನು ಮಾಡ್ತಾ ಇದೆಯಾ ಅಲ್ಲಿ? ಎಲ್ಲ ಪಡೆ ಓ ಎಲ್ಲ ಇಲ್ಲಿ. ಓಹೋ ये तो सुपर है और भी ನೋಡಿ. ಮತ್ತೆ ಇಲ್ಲಿ ಇನ್ನೂ ಒಂದು ಜಾಗ ಇದು. ಓ ಒಳ್ಳೆ ವಿಡಿಯೋ, ಒಳ್ಳೆ ವಿಡಿಯೋ ಸಿಕ್ತು. ಈಗ ಮೇಲೆಗಡೆ ನೀವು ನೋಡಿ ಅಲ್ಲಿ ಫುಲ್ ಯಾಕ್ಸ್ಗಳು.
ನೋಡಿ ಈಗ ನಾವು ಬಂದಿದ್ದೀನಿ, ಇದು ಲಾಸ್ಟ್ ವಿಲೇಜ್ ಅಂತ ಕಾರ್ಗ್ಯಾಕ್. ಸೊ ಜಂಗ್ಸ್ಕರ್ದು ಮನಾಲಿ ಸೈಡ್ ಹೋಗುವಾಗ ಇದು ಲಾಸ್ಟ್ ವಿಲೇಜ್. ಇದು ಟಂಗ್ಜೆ ವಿಲೇಜ್ ಅಂತ. ಸೊ ಇದ್ರ ಕೂಡ ತುಂಬ ಜಂಗ್ಸ್ಕರ್ ಪದುಮಿಂದ ದೂರ. ಇಲ್ಲಿ ಒಂದು ಕೂದ್ರು ಇರ್ತೀರಾ, ಏನು ಇರ್ತೀರಾ, ಹಾರ್ಸ್. ಇದೇ ಊರು. ಸೊ ಸೆಂಟರಲ್ಲಿ ನೀವು ನೋಡ್ಬೋದು ಇನ್ನೂ ಒಂದು ಯಾಕ್. ಮತ್ತೆ ಅಲ್ಲಿ ಮಕ್ಕಳು ಗೊತ್ತಿಲ್ಲ, ಏನು ಕ್ರಿಕೆಟ್ ಆಡ್ತಾ ಇದ್ದಾರೆ ಅನ್ಸುತ್ತೆ. ಇಲ್ಲ, ಅವರು ಅಲ್ಲಿಂದ ಹೇಮಾಯಸ್ ಇದ್ದಾರೆ. ಸೊ ರೋಡ್ ಮಾಡ್ತಾ ಇದ್ದಾರೆ. ಒಳ್ಳೆ ನೋಡಿ ಊರು ನೋಡಿ. ಇಲ್ಲಿ ರೋಡ್ ಫುಲ್ ಫ್ರೀಸ್ ಆಗಿದ್ದಾರೆ ನೋಡಿ. ಈ ಥರ ರೋಡಲ್ಲಿ ನಮ್ಮ ಗಾಡಿಗೆ ಚೇನ್ ಇಲ್ಲ ಅಂದರೆ ಸೀದಾ ಕೆಳಗಡೆ ಅಲ್ಲಿ ರಿವರ್ ನೋಡ್ತಾ ಇದ್ದಾರೆ ಅಲ್ವಾ, ಅಲ್ಲಿ ಹೋಗುತ್ತೆ. ಸೊ ಪರವಾಗಿಲ್ಲ, ನಮಗೆ ಚೇನ್ ಇದೆ, ಅದಕ್ಕೆ ಸ್ಲಿಪ್ ಆಗಲ್ಲ. ಓಕೆ, ನೀವು ನೋಡಿ ಇಲ್ಲಿ ಫುಲ್ ಫ್ರೀಸ್ ಆಗಿಬಿಟ್ಟು ಅಲ್ಲಿ ಕೆಳಗಡೆಯಿಂದ ನೀರು ಬರ್ತಾರೆ. ಸೊ ಅದು ನೀರು ರೋಡಲ್ಲಿ ಬಂದ್ಬಿಟ್ಟು ಫ್ರೀಸ್ ಆಗುತ್ತೆ. ಬ್ರೇಕ್ 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 ಬ್ರೇಕ್. ಮತ್ತೆ ರಿಂಗ್ಚೇನ್ ಬೈ ಹೇಳಿದ್ರು. ನಮಸ್ಕಾರ. ನಮಸ್ಕಾರ. ಅಲ್ಲಿ ನೀವು ನೋಡ್ಬೋದು ಊರಿದೆ ಅಲ್ವಾ, ಊರ ಹೆಸರು ಹೇಳಿ ಸರ್. ರಿಂಗ್ಚೇನ್ ಬೈ ತೇಸ್ತಾ ಊರು. ಹಿಂದೆಗಡೆ ನೀವು ನೋಡ್ಬೋದು ಮನೆಗಳು, ಬೆಟ್ಟದು ರೋಡ್ ಅಪೋಸಿಟ್ ಕಡೆ ಇದೆ. ಮತ್ತೆ ಇಲ್ಲಿ ನೋಡಿ ಸೆಂಟರಲ್ಲಿ ಒಂದು ದೊಡ್ಡದು ಬೆಟ್ಟದ ಮೇಲೆ ಇದೆ ಅಲ್ವಾ, ಇದು ಅರಮನೆ ನೋಡಿ. ತುಂಬಾ ಆದರೆ ಓಲ್ಡ್, ಬಹುತ್ ಪುರಾಣ ಲಗ್ ರಹೆ ನಾ, ತುಂಬಾ ಓಲ್ಡ್ ಅರಮನೆ. ಈಗ ನಮ್ಮ ಚೇನ್ದು ಕತೆ ಮುಗೀತು, ಅದಕ್ಕೆ ಚೇನ್ ತಗೋಬೇಕು. ಏನೋ ರಿಂಗ್ಚನ್ ಭಾಯ್, ಚೇನ್ ಕಾ ಕಾಮ್ ಹೋ ಗಯಾ. ಈಗ ನಮ್ಮ ರಿಂಗ್ಚನ್ ಭಾಯ್ ಅವ್ರಿಗೆ ಗಾಡಿ ಓಡ್ಸೋಕ್ಕೆ ಆದರೆ ಫುಲ್ ಕೋ ಡ್ರೈವರ್ ಅಲ್ವಾ ಸರ್? ಫುಲ್ ಅವ್ರಿಗೆ ಐಡಿಯಾ ಇದೆ ಗಾಡಿ ಬಗ್ಗೆ. ನೋಡಿ ಎಷ್ಟು ಬೇಗ. ನಾನು ಒಬ್ಬನೇ ಬಂದರೆ ತುಂಬ ಕಷ್ಟ ಆಗುತ್ತೆ. ಇವನ್ ಸಿಕ್ತು, ಮೊದಲೇ ನನ್ಗೆ ಗೊತ್ತೇ ಇರಲಿಲ್ಲ. ನೋಡಿ ಮತ್ತೆ ಇನ್ನೂ ಒಂದು ಊರು ತೋರಿಸ್ತೀನಿ. ಇದು ಊರ ಹೆಸರು ಯಾಲ್ ಅಂತೆ, ಯಾಲ್, YAL, ಯಾಲ್. ಸೊ ಎಲ್ಲರೂ ಯಾಲ್ ನೋಡಿ, ಯಾಲ್ ಅಂತ ಊರು, ಯಾಲ್. ಈಗ ನಾವು 3 ಗಂಟೆಯಿಂದ ಜಾಸ್ತಿ ಆಯಿತು ಅಲ್ಲಿಂದ ಇಲ್ಲಿ ತನಕ ಬರೋಕ್ಕೆ. ಸೊ ಅಲ್ಲಿ ಕೆಳಗಡೆ ನೀವು ನೋಡ್ತಿರೋದು ಲೇ, ಅಲ್ಲಿ ಸಂಗಮ್ ಪಾಯಿಂಟ್ ಅಂತ ಇದೆ ಅಲ್ವಾ. ನೀವು ಯಾರು ನೀವು ಲೇ ಬಗ್ಗೆ ಗೊತ್ತರೆ, ಲೇ ಅಲ್ಲಿ ಒಂದು ಸಂಗಮ್ ಪಾಯಿಂಟ್ ಅಂತ ಇದೆ. ಅಲ್ಲಿ ಅದು ಏನಂದರೆ ಈ ಜಂಗ್ಸ್ಕರ್ ರಿವರ್ ಮತ್ತು ಇಂಡಸ್ ರಿವರ್ ಎರಡು ರಿವರ್ ಅಲ್ಲಿ ಮೀಟ್ ಆಗುತ್ತೆ, ಮತ್ತು ಆ ಕಡೆ ಪಾಕಿಸ್ತಾನ ಕಡೆ ಹೋಗುತ್ತೆ. ಅದೇ ಥರ ಸೇಮ್ ಇಲ್ಲಿ ಜಂಗ್ಸ್ಕರ್ ಇಲ್ಲಿ ಒಂದು ಇದೆ. ಸೊ ಇಲ್ಲಿಂದ ಒಂದೇ ರಿವರ್ ನೋಡೋಕ್ಕೆ ಇಲ್ಲಿಂದ ನಮಗೆ ಆಗುತ್ತೆ. ಸ್ವಲ್ಪ ಕೆಳಗಡೆ ಹೋಗ್ಬಿಟ್ಟು ಕ್ಲಿಯರಾಗಿ ನಿಮಗೆ ತೋರಿಸ್ತೀನಿ. ನೋಡಿ ಈಗ ನಾವು ಬಂದ್ಬಿಟ್ಟಿದ್ದೀನಿ. ಇದು ಅದು ಪಾಯಿಂಟು ಸಂಗಮ್. ಲೇ ಅಲ್ಲಿ ಒಂದಿದೆ, ಅದು ಸೇಮ್. ಇದು ಲೇ ಅಲ್ಲಿ ಈ ಕಡೆಯಿಂದ ಬರ್ತಾರೆ ನಮ್ಮ ಇಂಡಸ್ ರಿವರ್, ಆ ಕಡೆಯಿಂದ ಜಂಗ್ಸ್ಕರ್ ರಿವರ್. ಸೊ ಇಲ್ಲಿ ಸೇಮ್. ಆದರೆ ಈ ರಿವರ್, ಇದೇ ರಿವರ್ ಅಲ್ಲಿ ಲೇ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಸಂಗಮ್ ಅಲ್ಲಿ ಹೋಗ್ಬಿಟ್ಟು ಅಲ್ಲಿಂದ ಇಂಡಸ್ ಮತ್ತು ಸಂಗಮ್. ಸೊ ಅದು ಪಾಕಿಸ್ತಾನ ಕಡೆ ಹೋಗುತ್ತೆ. ನೋಡಿ ರಿಂಗ್ಚನ್ ಬೈಗೆ ಇದು ಎಲ್ಲ ಬಗ್ಗೆ ತುಂಬ ಜಾಸ್ತಿ ಗೊತ್ತು. ಸೊ ಅವರು ನೋಡ್ತಾ ಇದ್ದಾರೆ, ಸರ್ಚ್ ಮಾಡ್ತಾ ಇದ್ದಾರೆ ಏನು ಇದೆ ಅಂತ. ನಿನ್ನೆ ಅವರು ನನಗೆ ಗಿಫ್ಟ್ ಕೊಟ್ಟರು. ಏನಾ ಸರ್, आपने मुझे गिफ्ट दिया ऐसे. ಇದು ಬಗ್ಗೆ ಅವ್ರಿಗೆ ಐಡಿಯಾ ಇದೆ. ಒಂದು ಇಲ್ಲಿಂದ ಥೋड़ा ಸೈಡ್ ಸರ್, ಒಂದು ಇಲ್ಲಿಂದ ಬರ್ತಾ
ನೀವು ನೋಡ್ಬೋದು. ಸೊ ಅಲ್ಲಿಂದ ಪುಕ್ತಲ್ ಮೊನಾಸ್ಟ್ರಿ ಅಂತ ಇದೆ. ಸೊ ಅದು ಕೂಡ ತುಂಬ ಫೇಮಸ್. ಆದರೆ ವಿಂಟರಲ್ಲಿ ಪುಕ್ತಲ್ಗೆ ಹೋಗೋಕ್ಕೆ ನಾವು ನಡಿಬೇಕು ಈ ಥರ ಐಸ್ ಮೇಲೆ. ಸೊ ಅದಕ್ಕೆ ಟೈಮ್ ಇಲ್ಲ. ಸೊ ನೆಕ್ಸ್ಟ್ ಟೈಮ್ ನಿಮಗೆ ತೋರಿಸ್ತೀನಿ. ಒಂದು ಈ ಕಡೆ ನೀವು ನೋಡ್ಬೋದು, ಅಲ್ಲಿಂದ ನಾವು ಹೋಗಿದ್ದೆ ಅಲ್ವಾ, ಅಲ್ಲಿ ಮನಾಲಿ ಸೈಡ್. ಸೊ ಅದು ಮನಾಲಿ ಸೈಡ್ನಿಂದ ಪುರ್ಣಿ ಊರು. ಇಲ್ಲಿ ಬರೀ 3 ಮನೆ ಇದೆ. ಸೊ ಬೆಟ್ಟ ಇದೆ ಅಲ್ವಾ, ಅದು ಟಾಪಲ್ಲಿ ಒಂದು ಮನೆ. ಆದರೆ ಈಗ ಅದು ಡಿಸ್ಟ್ರಾಯ್ ಆಗಿದ್ದಾರೆ ಸುಮಾರು ವರ್ಷ ಮುಂಚೆ. ನೋಡಿ, ಈಗ ನಾವು ಹೋಗ್ತಾ ಇದ್ದೀವಿ. ರಾತ್ರಿ ಆಯಿತು. ಈಗ ಟೈಮು 7:15 ಆಯಿತು. 5 ಗಂಟೆ 5:15 ವಿಂಟರಲ್ಲಿ ರಾತ್ರಿ ಆಗಿಬಿಡುತ್ತೆ. ಸೊ ಇನ್ನೂ 1-2 ಗಂಟೆಯಲ್ಲಿ ನಾವು ಪದುಮ್ ಅದು ಸಂಸ್ಕಾರಲ್ಲಿ ಮೇನ್ ಸಿಟಿ ಥರ. ಸೊ ಅಲ್ಲಿ ಬರ್ತೀವಿ. ಸೊ ಇಲ್ಲಿ ನೋಡಿ, ನಿಮಗೆ ಇದು ತೋರ್ಸೋಕ್ಕೆ ನನಗೆ ಮರ್ತೋಯ್ತು. ಅದಕ್ಕೆ ರಾತ್ರಿ ಇಲ್ಲಿ ಹೋಗುವಾಗ ನನಗೆ ಜ್ಞಾಪಕ ಬಂತು. ಇದು ಅಲ್ಲಿ ನೋಡಿ, ಅಶೋಕ ಪಿಲ್ಲರ್ ನಮ್ಮ ಡೆಲ್ಲಿಯಲ್ಲಿ ಇದೆ ಅಲ್ವಾ, ಅದೇ ಥರ ಅದು ಥರ ದೊಡ್ಡ ಇಲ್ಲ, ಆದರೆ ಚಿಕ್ಕದು ನಮ್ಮ ಲದಾಖ್ ಸಂಸ್ಕಾರಲ್ಲಿ ಕೂಡ ಇದೆ.